ದರ್ಶನ್ ಸಿನಿರಂಗದಲ್ಲಿ ಅಪ್ಪನ ಹೆಸರನ್ನ ಉಳಿಸಿದ ಮಗ. ತೂಗುದೀಪ ವಿಲನ್ ರೋಲ್ಗಳಿಗೆ ಹೆಸರಾದರೆ ದಾಸ್ ಹೀರೋ ಆಗಿ ಚಾಲೆಂಜಿಂಗ್ ಸ್ಟಾರ್ ಅನ್ನಿಸಿಕೊಂಡವರು. ಇದೀಗ ದರ್ಶನ್ರ ಮಗ ಕೂಡ ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಳ್ತಿದ್ದು ಅಪ್ಪನ ಹಾದಿಯಲ್ಲೇ ಹೆಜ್ಜೆ ಇಡ್ತಿದ್ದಾರೆ. ದರ್ಶನ್ ಚಾಲೆಂಜಿಂಗ್ ಪಾತ್ರಗಳ ಮೂಲಕವೇ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಅನ್ನಿಸಿಕೊಂಡವರು. ಮೆಜೆಸ್ಟಿಕ್ ಟು ಡೆವಿಲ್ ವರೆಗಿನ ಜರ್ನಿಯಲ್ಲಿ ಸೋಲು ಗೆಲುವು ಎಲ್ಲವನ್ನ ನೋಡಿದ್ದಾರೆ. ಸಿನಿ ರಂಗಕ್ಕೆ ಬರೋದಕ್ಕೂ ಮುನ್ನ ದರ್ಶನ್ರ ಜೀವನದಲ್ಲಿ ಕಷ್ಟಗಳ ಸರಮಾಲೆಯೇ ಹೆಚ್ಚಿತ್ತು. ಫೆಬ್ರವರಿ 16ರ ದರ್ಶನ್ರ ಹುಟ್ಟುಹಬ್ಬವನ್ನ ಇಡೀ ಕರುನಾಡ ದಾಸನ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ರಾಜ್ಯಾದ್ಯಂತ ಅನ್ನದಾನ, ರಕ್ತದಾನ, ಅನಾಥಾಶ್ರಮ, ವೃದ್ಧಾಶ್ರಮಗಳು, ಊಟ, ದಿನಸಿ ಸಾಮಗ್ರಿಗಳು, ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಯಜಮಾನನ ಹುಟ್ಟುಹಬ್ಬವನ್ನ ಭಾವನಾತ್ಮಕವಾಗಿ ನೆರವೇರಿಸಿದರು. ವಿಜಯಲಕ್ಷ್ಮಿ ದರ್ಶನ್ ಹಾಗೂ ವಿನೀಶ್ ಧನ್ವೀರ್ ಕೂಡ ದರ್ಶನ್ಗೆ ಶುಭ ಕೋರಲು ಪರಪ್ಪನ ಅಗ್ರಹಾರಕ್ಕೂ ಭೇಟಿ ನೀಡಿ ಬಂದರು. ಆದ್ರೆ ಅಪ್ಪನನ್ನು ನೋಡಿ ಭಾವುಕರಾದ ವಿನೀಶ್ ಅಲ್ಲಿಂದ ಬಂದ ನಂತರ ಮಕ್ಕಳ ಜೊತೆಗೆ ತಂದೆಯ ಹುಟ್ಟುಹಬ್ಬ ಆಚರಿಸಿದರು. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೊಸ ಬಟ್ಟೆ, ಆಟದ ಸಾಮಾನುಗಳನ್ನು ನೀಡಿ ಸ್ವೀಟ್ ಹಾಗೂ ಚಾಕ್ಲೇಟ್ ಹಂಚಿದ ವಿನೀಶ್ ಆ ಮಕ್ಕಳ ನಗುವಲ್ಲೇ ದರ್ಶನ್ರನ್ನ ನೆನೆದರು. ಅಪ್ಪನನ್ನ ಭೇಟಿ ಮಾಡಿದರೂ ಅಪ್ಪಿಕೊಳ್ಳಲಾಗದ ಸ್ಥಿತಿಯಲ್ಲಿರೋ ವಿನೀಶ್ ಈ ಕೆಲಸದ ಮೂಲಕ ಕೊಂಚ ನೆಮ್ಮದಿ ಕಂಡರು. ಕಲ್ಟ್ ಸಿನಿಮಾ ರಿಲೀಸ್ ಪ್ರಚಾರದ ವೇಳೆ ಜೈದ್ ಖಾನ್ ಅವರು ಕಷ್ಟ ಸಂದರ್ಭದಲ್ಲಿ ಬೆಂಬಲ ಕೊಟ್ಟಿದ್ದೆ, ನಾನು ಅದನ್ನ ಹೇಳ್ಕೊಳ್ಬಾರ್ದು ಎಂದು ನೀಡಿದ್ದ ಹೇಳಿಕೆಗೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಧನ್ವೀರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹಯಗ್ರೀವ ಸಿನಿಮಾ ಪ್ರಮೋಷನ್ ನಲ್ಲಿ ಬ್ಯುಸಿಯಾಗಿರುವ ಧನ್ವೀರ್ ಈ ಕಾಂಟ್ರವರ್ಸಿ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಪಾಯಿಂಟ್ ಆಫ್ ವ್ಯೂ ನಿಂದ ಅವರು ಹೇಗೆ ನೋಡಿದ್ರೋ ನಾನು ಕೂಡ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಿದ್ದೇನೆ, ತಪ್ಪೇನೂ ಇಲ್ಲ ಅಲ್ವಾ. ಎಲ್ಲೋ ಕುತ್ಕೊಂಡು ನಾವು ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ನಾವು ಹೇಳ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಾರೆ. ನಿನ್ನೆ ಮೊನ್ನೆ ಇನ್ನು ಕನ್ನಡ ನಟಿಗೆ ಮಾತಾಡೋಕೆ ಬಾರದೆ ಇರೋರು ಬಂದು ಒಬ್ಬ ವ್ಯಕ್ತಿ ಮತ್ತು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ನಾನು ಸುಮಾರು ದಿನ ಗಮನಿಸಿದೆ, ಯಾವಾಗ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಬಗ್ಗೆ ಮೆನ್ಷನ್ ಮಾಡೋಕೆ ಶುರು ಮಾಡಿದ್ರೋ ಆಗ ನಾನು ಮಾತನಾಡಬೇಕಾದ ಅನಿವಾರ್ಯ ಇತ್ತು. ಯಾರಿಗೆ ವಿಚಾರ ಗೊತ್ತಿರ್ಬೇಕಿತ್ತೋ ಅವರಿಗೆ ಗೊತ್ತು. ವಿಜಯಲಕ್ಷ್ಮಿ ಅಕ್ಕನಿಗೆ ಗೊತ್ತು, ದರ್ಶನ್ ಅಣ್ಣನಿಗೆ ಗೊತ್ತಿತ್ತು. ಅಲ್ಲಿ ಪಟ್ಟ ಪಾಡೇನು, ಯಾರಿದ್ರು ಅನ್ನೋದು ಅವರಿಗೆ ಗೊತ್ತು. ನಾವು ಬಂದು ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ಕೊಂಡಿಲ್ಲ, ಸಾಯೋವರೆಗೂ ಹೇಳ್ಕೊಳ್ಳೋದು ಇಲ್ಲ ಎಂದು ಮಾಧ್ಯಮಗಳಿಗೆ ಧನ್ವೀರ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ನಮಗೆ ಕಷ್ಟದಲ್ಲಿ ನಿಂತಿದ್ದರು, ಇನ್ಮುಂದಕ್ಕೆ ಎಂಥದ್ದೇ ಸಂದರ್ಭ ಬರಲಿ ದರ್ಶನ್ ಅಣ್ಣನಿಗೆ ಎದೆ ಕೊಟ್ಟು ನಿಂತ್ಕೊಳ್ತೀವಿ ಎಂದರು ಧನ್ವೀರ್. ಟಾಕ್ಸಿಕ್ ಟ್ರೇಲರ್ ಬಗ್ಗೆ ಚರ್ಚೆ ನಡೆಯುವಾಗಲೇ ಸಿನಿಮಾದ ಟೀಸರ್ ಇಂದು ಬಿಡುಗಡೆಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಹೇಗಿರಬಹುದು ಎಂಬ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಯಶ್ ಅವರ ಎದುರು ಬಂದವರು ಉಳಿಸಾಗುವ ಸೂಚನೆ ಟೀಸರ್ ನೋಡಿದವರಿಗೆ ಸಿಕ್ಕಿದೆ. ಈ ಹಿಂದೆ ಬಿಡುಗಡೆ ಆಗಿದ್ದ ಟೀಸರ್ಗಿಂತ ಈ ಟೀಸರ್ ತುಂಬಾನೇ ಭಿನ್ನವಾಗಿದೆ. ಯಶ್ ಅವರ ರಾ ಲುಕ್ ಗಮನ ಸೆಳೆದಿದೆ. ಟೀಸರ್ ನಲ್ಲಿ ಇರುವ ಅಂಶಗಳೇನು ಎಂಬುದರ ವಿವರ ಇಲ್ಲಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳೋದು ಪಕ್ಕಾ ಆಗಿದೆ. ಟೀಸರ್ ನಲ್ಲಿ ಯಶ್ ಯಂಗ್ ಲುಕ್ ನಲ್ಲಿಯೂ ಕಾಣಿಸಿಕೊಂಡಿದ್ದು ರಾಯನ ಮಗ ಇರಬಹುದೇ ಎಂಬ ಪ್ರಶ್ನೆ ಮೂಡಿದೆ. ಯಶ್ ಅವರು ಸಖತ್ ವೈಲೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ನಲ್ಲಿ ಸಾಕಷ್ಟು ರಕ್ತ ಕೂಡ ಹರಿದಿದೆ. ಈ ಸಲ ಯುದ್ಧನೇ ಬೇರೆ ಎಂಬ ಡೈಲಾಗ್ ಗಮನ ಸೆಳೆದಿದೆ. ಟಾಕ್ಸಿಕ್ ಟೀಸರ್ ನೋಡಿದವರು ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಹಠ ಬಿಡೋ ಮಾತೇ ಇಲ್ಲ ಎಂಬುದನ್ನ ಯಶ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ದುರಂಧರ್ 2 ಚಿತ್ರಕ್ಕೆ ಕೊಟ್ಟ ಕೌಂಟರ್ ಎಂದು ಮಾತನಾಡಿಕೊಳ್ಳಲಾಗುತ್ತಿದೆ. ಈ ಮೊದಲು ರಿಲೀಸ್ ಆದ ಟಾಕ್ಸಿಕ್ ಸಿನಿಮಾದ ಟೀಸರ್ ಹಲ್ಚಲ್ ಎಬ್ಬಿಸಿತ್ತು. ಲೈಂಗಿಕ ಕ್ರಿಯೆ ನಡೆಸೋ ದೃಶ್ಯವನ್ನ ಟೀಸರ್ ನಲ್ಲಿ ತೋರಿಸಿದ್ದು ಅನೇಕರ ಕೋಪಕ್ಕೆ ಕಾರಣವಾಯಿತು. ಈ ಸಂಬಂಧ ದೂರು ಕೂಡ ದಾಖಲಾಯಿತು. ಆದರೆ ಅವ್ಯಾವುದೂ ಟ್ರೇಲರ್ ನನ್ನ ತಡೆಯಲಿಲ್ಲ. ಚಿತ್ರದ ಟೀಸರ್ ಯೂಟ್ಯೂಬ್ ಒಂದರಲ್ಲೇ 100 ಮಿಲಿಯನ್ ವೀಕ್ಷಣೆ ಕಂಡಿತ್ತು. ಈಗ ಹೊಸ ಟೀಸರ್ ಮತ್ತಷ್ಟು ಗಮನ ಸೆಳೆದಿದೆ.
ಪ್ರತಿಷ್ಠಿತ OTTಗಳಲ್ಲಿ ಒಂದಾದ ZEE5 ಕನ್ನಡದಲ್ಲಿ ವೆಬ್ ಸೀರೀಸ್ ನಿರ್ಮಾಣಕ್ಕಿಳಿದಿರುವುದು ಗೊತ್ತೇ ಇದೆ. ಈಗಾಗಲೇ ಅಯ್ಯನ ಮನೆ, ಮಾರಿಗಲ್ಲು ಸೇರಿದಂತೆ ಹಲವು ವೆಬ್ ಸರಣಿಗಳನ್ನ ಪ್ರೇಕ್ಷಕರ ಮಡಿಲಿಗೆ ಹಾಕಿದೆ. ಇದೀಗ ಇದೇ ತಿಂಗಳ 20ರಿಂದ ZEE5ನಲ್ಲಿ ರಾಕ್ಷಸ ವೆಬ್ ಸೀರೀಸ್ ಪ್ರಸಾರವಾಗಲಿದೆ. ನಟ ವಿಜಯ ರಾಘವೇಂದ್ರ ಅವರ ಚೊಚ್ಚಲ ವೆಬ್ ಸೀರೀಸ್ ಇದಾಗಿದೆ. ಮಲಪ್ರಭಾ ನದಿ ತೀರದ ನಿಗೂಢ ಮೊಸಳೆ ದಾಳಿಗಳ ಸುತ್ತ ಈ ಕಥೆಯನ್ನ ಹೆಣೆಯಲಾಗಿದೆ. ಬೆಂಗಳೂರಿನ SRV ಥಿಯೇಟರ್ನಲ್ಲಿ ರಾಕ್ಷಸ ಪ್ರೀಮಿಯಂ ಶೋ ಹಾಗೂ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ZEE5 ಬಿಸಿನೆಸ್ ಹೆಡ್ ದೀಪಕ್ ತಿಮ್ಮಯ್ಯ ಮಾತನಾಡಿ, ZEE5 ವೆಬ್ ಸೀರೀಸ್ ಜರ್ನಿ ಶುರು ಮಾಡಿದಾಗ ಶ್ರುತಿ ನಾಯ್ಡು ಪ್ರೊಡಕ್ಷನ್, PRK, KRG, ಈಗ ತರುಣ್ ಸುಧೀರ್ ಅವರು ಸಾಥ್ ಕೊಟ್ಟಿದ್ದಾರೆ. ನಾವು ಕೇಳಿದಾಗ ಸೀರೀಸ್ ಮಾಡಲು ಮುಂದೆ ಬಂದರು. ಈಗ 1 ವರ್ಷ ನಾವು ಸಾಕಷ್ಟು ಕಲಿತಿದ್ದೇವೆ. ಈ ಕಲಿಯುವಿಕೆ ಇಟ್ಟುಕೊಂಡು ಮುಂದಿನ ವರ್ಷ ಸಾಕಷ್ಟು ಜಾನರ್ನೊಂದಿಗೆ ಬರ್ತಿದ್ದೇವೆ. ಸೀರೀಸ್ ಜೊತೆಗೆ ನಾನ್ ಫಿಕ್ಷನ್, TV++ ಸೇರಿದಂತೆ ಹಲವು ಫಾರ್ಮ್ಯಾಟ್ ಜಾರಿಗೆ ತರ್ತೇವೆ. ರಾಕ್ಷಸ ಉತ್ತರ ಕರ್ನಾಟಕ ಭಾಗದ ಕಥೆ. ಕಲಾವಿದರು ಹಾಗೂ ನಿರ್ಮಾಪಕರು ಕೂಡ ಉತ್ತರ ಕರ್ನಾಟಕದವರೇ ಆಗಿದ್ದಾರೆ. 22ರಿಂದ 25 ನಿಮಿಷದ 7 ಎಪಿಸೋಡ್ ಆಗಿ ಪ್ರಸಾರ ಆಗಲಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಏಪ್ರಿಲ್ನಿಂದ ಬೇರೆ ಬೇರೆ ಪ್ರಾಜೆಕ್ಟ್ ಜೊತೆ ಮತ್ತೆ ಬರ್ತೇವೆ ಎಂದರು. ದಿ ಕೇರಳ ಸ್ಟೋರಿ 2 ಸಿನಿಮಾಗೆ ಸಂಬಂಧಿಸಿದ ವಿವಾದ ಹೆಚ್ಚಾಗುತ್ತಲೇ ಇದೆ. ಈ ಸಿನಿಮಾದಲ್ಲಿ ಕೋಮುವಾದದ ಅಂಶಗಳು ಇವೆ ಎಂಬ ಕಾರಣದಿಂದ ಹಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕೇರಳದಲ್ಲಿ ಈ ಚಿತ್ರಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಸಿನಿಮಾ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಅದರ ಬೆನ್ನಲ್ಲೇ ಸಿನಿಮಾದ ಬಿಡುಗಡೆಗೆ ತಡೆ ಕೋರಿ ಕೇರಳ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಇದರಿಂದ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಕಣ್ಣೂರಿನ ಶ್ರೀದೇವ್ ಎಂಬುವವರು ದಿ ಕೇರಳ ಸ್ಟೋರಿ 2 ಸಿನಿಮಾ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಿನಿಮಾದಲ್ಲಿ ಕೋಮು ಗಲಭೆಗೆ ಕಾರಣ ಆಗುವಂತಹ ಅಂಶಗಳಿವೆ. ಇದರಿಂದಾಗಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಈ ಸಿನಿಮಾಗೆ ಪ್ರಮಾಣ ಪತ್ರ ನೀಡಿರುವ ಸೆನ್ಸಾರ್ ಮಂಡಳಿಯ ನಿರ್ಧಾರವನ್ನು ಕೂಡ ಪ್ರಶ್ನಿಸಲಾಗಿದೆ. ಕೇರಳದಲ್ಲಿ ಲವ್ ಜಿಹಾದ್ ಮೂಲಕ ಹಿಂದೂ ಯುವತಿಯರನ್ನ ಮತಾಂತರ ಮಾಡಲಾಗ್ತಿದೆ ಹಾಗೂ ಅವರಿಗೆ ಹಿಂಸೆ ನೀಡಲಾಗ್ತಿದೆ ಎಂಬುದನ್ನ ದಿ ಕೇರಳ ಸ್ಟೋರಿ 2 ಸಿನಿಮಾದ ಟ್ರೇಲರ್ನಲ್ಲಿ ತೋರಿಸಲಾಗಿದೆ. ಆದರೆ ಇದನ್ನ ಅನೇಕರು ವಿರೋಧಿಸಿದ್ದಾರೆ. ಅರ್ಜಿ ಸ್ವೀಕರಿಸಿರುವ ನ್ಯಾಯಾಲಯವು ಸೆನ್ಸಾರ್ ಮಂಡಳಿಗೆ ನೋಟಿಸ್ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.